ಫಿಫ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್ ದಟ್ ಇಸ್ ಡಿವಿಸಿಬಲ್ ಬೈ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ 4, 9 and 10. ಸೊ ಅವ್ರೇನ್ ಕೇಳ್ತಾ ಇದಾರೆ, ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್ ಕಂಡುಹಿಡಿಬೇಕು. ಓಕೆ, ಅದು ಬಂದ್ಬಿಟ್ಟು 4, 9, 10 ಟೇಬಲ್ ಅಲ್ಲಿ ಡಿವೈಡ್ ಆಗ್ಬೇಕು. ಓಕೆ, ಅವ್ರ ಕ್ವಶನ್ ಸಿಂಪಲ್. ಏನ್ ಕಂಡಿಬೇಕು ನಾವು? ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್ ಕಂಡುಹಿಡಿಬೇಕು. ಅದು ಯಾವ ಟೇಬಲ್ ಅಲ್ಲಿ ಹೋಗ್ಬೇಕು? 4, 9, 10 ಟೇಬಲ್ ಅಲ್ಲಿ ಡಿವೈಡ್ ಆಗ್ಬೇಕು. ಓಕೆ, ಸೊ ಅವ್ರ ಕ್ವಶನ್ ಇದು. ಬಟ್ ನಮಗ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಸಪೋಸ್ ಅವ್ರು ಏನಾದ್ರು ಬರೇ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ್ರೆ, ಓಕೆ, ಬರೇ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ್ರೆ ನಾವು ಎಲ್ ಸಿ ಎಂ ಕಂಡು ಬಿಟ್ಟಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ಅವ್ರು ಬರೇ ಸ್ಮಾಲೆಸ್ಟ್ ನಂಬರ್ ಕೇಳಿದ್ರೆ ಇವ್ರು 3 ನಂಬರ್ ಎಲ್ ಸಿ ಎಂ ತಗೊಂಡ್ಬಿಟ್ರೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ಬಟ್ ಅವ್ರು ಕೇಳಿರೋದೇನು? ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್. ಸೊ ನಾವೇನ್ ಮಾಡೋಣ, ಫಸ್ಟ್ ಸ್ಮಾಲೆಸ್ಟ್ ನಂಬರ್ ಕಂಡಿಡಿಯೋಣ, ಅಂದ್ರೆ ನಥಿಂಗ್ ಬಟ್ ಎಲ್ ಸಿ ಎಂ ಫೈಂಡ್ ಮಾಡೋಣ. ಓಕೆ, ಸೊ ನಾವೇನ್ ಮಾಡೋಣ, 4, 9, 10 ಗೆ ಎಲ್ ಸಿ ಎಂ ಫೈಂಡ್ ಮಾಡೋಣ. ಓಕೆ, ಸೊ ಎಲ್ ಸಿ ಎಂ ಯಾವ ತರ ಫೈಂಡ್ ಮಾಡಬೇಕು? ಫಸ್ಟ್ ಇವು 3 ನಂಬರ್ ಇದೆ. ಈ 3 ನಂಬರ್ ಅಲ್ಲಿ ಅಟ್ಲೀಸ್ಟ್ 2 ನಂಬರ್ಸ್ ಒಂದೇ ಟೇಬಲ್ ಅಲ್ಲಿ ಹೋಗುತ್ತಾ? ಈಗ ನೋಡ್ರಿ, 4 ಮತ್ತೆ 10 ಒಂದೇ ಟೇಬಲ್ ಅಲ್ಲಿ ಹೋಗುತ್ತೆ. ಸೊ ಅವಾಗ ಏನ್ ಬರೀಬಹುದು? 2 2 ಜಾ. ಓಕೆ, ಈ 9 2 ಟೇಬಲ್ ಅಲ್ಲಿ 9 ಹೋಗಲ್ಲ, ಆಸ್ ಇಟ್ ಈಸ್ ಇಡ್ರಿ. 2 5 ಜಾ. ಈಗ ನೆಕ್ಸ್ಟ್ ನೀವು ನೋಡಿದ್ರೆ 2 9 5 ಒಂದೇ ಟೇಬಲ್ ಹೋಗೋದೇ ಇಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೇಕು. ಓಕೆ, ಸೊ ಈಗ ಎಲ್ ಸಿ ಎಂ ಏನಾಗುತ್ತೆ ನೋಡ್ರಿ, ಎಲ್ ಸಿ ಎಂ ಬಂದ್ಬಿಟ್ಟು ಈ ಹೊರಗಡೆ ಇರೋ ನಂಬರ್ನೆಲ್ಲ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಏನಾಗುತ್ತೆ, 2 ಇಂಟು 2 ಇಂಟು 9 ಇಂಟು 5. ಓಕೆ, ಸೊ ನೋಡ್ರಿ, 2 ಇಂಟು 2 ಇಂಟು 9 ಇಂಟು 5. ಓಕೆ, ಸೊ ಏನಾಗುತ್ತೆ ನೋಡ್ರಿ, 2 2 ಜಾ 4, 4 5 ಜಾ 20, 29 ಜಾ ಏನು 180. ಎಲ್ ಸಿ ಎಂ ಬಂದ್ಬಿಟ್ಟು 180. ಓಕೆ, ಇದು ಏನಿದು 180 ಏನ್ ನಥಿಂಗ್ ಬಟ್ ಏನು? ಸ್ಮಾಲೆಸ್ಟ್ ನಂಬರ್. ಓಕೆ, ದಟ್ ಈಸ್ ಡಿವಿಸಿಬಲ್ ಬೈ 4, 9 and 10. ಬಟ್ ನಮಗೇನ್ ಬೇಕಿಲ್ಲಿ? ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್ ಬೇಕು. ಓಕೆ, ಫಸ್ಟ್ ಇದು ಅವಾಗ ಏನ್ ಮಾಡ್ಬೇಕು ನಾವು ಇವಾಗ? ಓಕೆ, ಅವಾಗ ನಾವು ಈ 180 ಬಂದ್ಬಿಟ್ಟು ಪರ್ಫೆಕ್ಟ್ ಸ್ಕ್ವೇರ್ ಆಯ್ತಾ ಇಲ್ಲ ಚೆಕ್ ಮಾಡ್ಬೇಕು. ಓಕೆ, ಈಗ ನೋಡೋಣ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಯ್ತಾ ಇಲ್ಲ ಅಂತ ಹೆಂಗ್ ಚೆಕ್ ಮಾಡ್ಬೇಕು? ಇದನ್ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋಗ್ರಿ. 180ನ ಈ ಎಲ್ ಸಿ ಎಂ ಬಂದಿದೆ ಅಲ್ಲ, ಅದನ್ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋಗ್ರಿ. 2 90 ಜಾ, 2 45 ಜಾ. ಲಾಸ್ಟ್ ನಂಬರ್ ಆಡ್ ಇದೆ, 2 ಟೇಬಲ್ ಅಲ್ಲಿ ಹೋಗಲ್ಲ, 3 ಟೇಬಲ್ ಅಲ್ಲಿ ಹೋಗುತ್ತಾ ಚೆಕ್ ಮಾಡ್ರಿ. 4 + 5 ಏನು 9, 9 3 ಟೇಬಲ್ ಅಲ್ಲಿ ಹೋಗುತ್ತಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 1 ಜಾ, ಎಷ್ಟು ಉಳಿತು? 1 ಉಳಿತು. ಓಕೆ, ಸೊ 3 5 ಜಾ. ಓಕೆ, ನೆಕ್ಸ್ಟ್ ಮತ್ತೆ ಇದು 15 3 ಟೇಬಲ್ ಅಲ್ಲಿ ಹೋಗುತ್ತೆ. 3 5 ಜಾ, 5 1 ಜಾ. ಓಕೆ, ಸೊ ಇವಾಗ ನಾವು 180 ಬರೆದ್ರೆ ಏನಂತ ಬರಿಬೇಕು? 2 ಇಂಟು 2, 3 ಇಂಟು 3 ಇಂಟು 5. ಸೊ 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಅಂತ ಬರಬೇಕು. ಈಗ ನೀವು ನೋಡಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಅಂತಂದ್ರೆ, ಓಕೆ, ಎದರಲ್ಲಿ ಇರ್ಬೇಕು? ಅದು ಪೇರ್ಸ್ ಅಲ್ಲಿ ಇರಬೇಕು. ಇಲ್ಲಿ ನೀವು ನೋಡಿದ್ರೆ ಇದು ಪೇರ್ ಅಲ್ಲಿ ಇದೆ, 2 ಪೇರ್ ಅಲ್ಲಿ ಇದೆ, 3 ಪೇರ್ ಅಲ್ಲಿ ಇದೆ, ಬಟ್ 5 ಪೇರ್ ಅಲ್ಲಿ ಇಲ್ಲ. ಓಕೆ, 5 ಪೇರ್ ಅಲ್ಲಿ ಇಲ್ಲ ತಾನೆ. ಓಕೆ, ನಾವು ಇವಾಗ ಏನ್ ಮಾಡೋಣ, ಈ 5 ಪೇರ್ ಮಾಡೋಣ. 5 ಗೆ ಪೇರ್ ಮಾಡ್ಬೇಕಂದ್ರೆ ಎದ್ರಿಂದ ಮಲ್ಟಿಪ್ಲೈ ಮಾಡ್ಬೇಕು? ಇಂಟು 5 ಮಾಡಿದ್ರೆ ಇವನು ಪೇರ್ ಆಗ್ತಾನೆ. ಸೊ ಈಗ ನಾವೇನ್ ಮಾಡೋಣ, ಇದು 5 ಇದೆ ಅಲ್ಲ, ಓಕೆ, ಇದು ಪೇರ್ ಮಾಡೋಣ. ಪೇರ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಬೈ 5 ಆನ್ ಬೋತ್ ಸೈಡ್ಸ್. ಓಕೆ, ಸೊ ಎಲ್ ಎಚ್ ಎಸ್ ಇದಕ್ಕೂ ಈಗ ನೀವು ನೋಡ್ರಿ, ಈಗ ನೀವು ಇಲ್ಲಿ 5 ಇಂದ ಮಲ್ಟಿಪ್ಲೈ ಮಾಡಬೇಕು, ಇದಿಷ್ಟಕ್ಕೂ 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಏನಾಗುತ್ತೆ, 2 ಇಂಟು 2 ಇಂಟು 3 ಇಂಟು 3 ಇಂಟು 5, ಇದು ಇಂಟು 5. ಓಕೆ, ಸೊ ನಾನೇನ್ ಮಾಡಿದೆ, ಇಲ್ಲಿ ಇಂಟು 5 ಮಾಡಿದೆ, ಇಲ್ಲಿ ಇಂಟು 5 ಮಾಡಿದೆ. ಏನಾಗುತ್ತೆ ನೋಡ್ರಿ, 5 0 ಜಾ 0, 5 5 0 ಜಾ 0, 5 8 ಜಾ 40, 4 ಕ್ಯಾರಿ, 5 1 ಜಾ 5, 5 + 4 9, 900 ಆಯ್ತು. ಓಕೆ, ಮತ್ತೆ ಈಗ ನೀವು ನೋಡ್ರಿ 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಇಂಟು 5. ಸೊ ಈಗ ನೀವು ನೋಡಿದ್ರೆ ಇದು ಪೇರಲ್ಲಿದೆ, ಇದು ಪೇರಲ್ಲಿದೆ, ಇದು ಪೇರಲ್ಲಿದೆ. ಸೊ ಅವಾಗ ನಾನೇನ್ ಹೇಳ್ಬೋದು, ಇದು ಬಂದು ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ ಏನು? ಸ್ಕ್ವೇರ್ ನಂಬರ್ ಅಂತ ಹೇಳ್ಬೋದು. ಓಕೆ, ಇದು ಬಂದ್ಬಿಟ್ಟು ಏನು? ಸ್ಕ್ವೇರ್ ನಂಬರು. ಸೊ ಈಗ ಬಂದಿರೋ 900 ಏನು? ಅದು ಬಂದ್ಬಿಟ್ಟು ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್. ಸೊ ಈಗ ಏನ್ ಬಂದಿದೆ ಅಲ್ಲ ಪೇರ್ ಆದಾಗೆ, ಓಕೆ, ಈಗೆಲ್ಲವೂ ಪೇರ್ ಆದಾಗೆ ಈ ನಂಬರ್ ಬಂದಿದೆಲ್ಲ ಇದು ಸ್ಮಾಲೆಸ್ಟ್ ಸ್ಕ್ವೇರ್. ಓಕೆ, ಇವಾಗ ಆನ್ಸರ್ ಏನ್ ಬರೀರಿ, 900 is the smallest
square number that is divisible by 4, 9 and 10 ಅಂತ ಬರ್ದ್ಬಿಟ್ರೆ. ಓಕೆ, ಸೊ 900 ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ನೀವು 10 rupees, 20, 50 ಅಥವಾ 100 ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಲೆಸನ್ ಫುಲ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಆಮೇಲೆ ನಾನು ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ದು ಎಲ್ಲಾ ಲಿಂಕ್ ಹಾಕಿದ್ದೀನಿ. ನೀವು ಅದನ್ನ ಜಾಯ್ನ್ ಆಗ್ರಿ. ಓಕೆ, ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಎಲ್ಲಾ ಲಿಂಕ್ ಸಿಗುತ್ತೆ. ಪ್ಲೇ ಲಿಸ್ಟ್ ಲಿಂಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಿಗುತ್ತೆ. ನೀವು ಅದನ್ನ ಜಾಯ್ನ್ ಆಗ್ರಿ.